ಆಗಿನ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಯಾವ ಪ್ರೊಡ್ಯೂಸರ್ ಬೇಡ ಅನ್ನಲ್ಲ. ಆದರೆ ಸಿನಿಮಾ ಮಾಡಬೇಕು ಅನ್ನೋ ಹೊತ್ತಲ್ಲಿ ಚಿ ಉದಯಶಂಕರ್ ಅವರು ನಾವು ಸ್ನೇಹಿತರಾಗಿರೋಣ, ಆದರೆ ಈ ಪ್ರೊಡ್ಯೂಸರು ಡೈರೆಕ್ಟರ್ ಸಂಬಂಧ ಬೇಡ ಅಂತ ಹೇಳ್ತಾರೆ. ಇದನ್ನೇನು ಸಿನಿಮಾ ಸೆಟ್ಟಿಗಿರೋ ಒಂದು ಸಮಯ ಕೂಡ ಬರುತ್ತೆ. ಆದರೆ ಈ ಒಂದು ಪ್ರಾಜೆಕ್ಟ್ಗೆ ಕನ್ನಡದವರೇ ಆದ ಇನ್ನೊಂದು ನಿರ್ಮಾಪಕರು ಹುಳಿ ಹಿಡ್ತಾರೆ. ಭಾಳಷ್ಟು ಮಂದಿ ಯಾಕೋ ಈ ಸಿನಿಮಾದ ಮೇಲೆ ಒಂದು ನಂಬಿಕೆ ಇಟ್ಟಿರಲ್ಲ. ಮಾಲಾಶ್ರೀ ಅವರ ಜೊತೆ ಇವ್ರ ಮಗನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇವರೇನು ಅಂದ್ಕೊಂಡಿರ್ತಾರೆ, ಅದು ಆ ಪ್ಲ್ಯಾನು ಸಕ್ಸಸ್ ಆಗಿರಲ್ಲ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ಮಾಪಕರಾದಂತಹ ಎಂ.ಪಿ. ಶಂಕರ್ ಅವರು ಹೇಗೆ ಅವರ ಮಗನ ಸಾವಿಗೆ ಒಂದು ರೀತಿಯಲ್ಲಿ ಅವರೇ ಕಾರಣರಾದರು, ಮತ್ತು ಸೋಲಿನಿಂದ ಕಂಗೆಟ್ಟಂತಹ ಎಂ.ಪಿ. ಶಂಕರ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಾವ ಸಿನಿಮಾ ಒಂದು ಅದ್ಭುತ ಗೆಲುವನ್ನು ತಂದುಕೊಡ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಕುಲದಲ್ಲಿ ಕೀಳಿ ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲಿ ಯಾವುದು. ಈ ಹಾಡನ್ನು ನಾವೆಲ್ಲ ಬಹಳಷ್ಟು ಬಾರಿ ಕೇಳಿರ್ತೀವಿ. ಬಹಳಷ್ಟು ಜನರಿಗೆ ಈ ಹಾಡನ್ನು ಕೇಳಿದಾಗ ನೆನಪಾಗೋದು ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ವೀರಬಾಹುವಿನ ಕ್ಯಾರೆಕ್ಟರ್ ಮಾಡಿದಂತಹ ಎಂ.ಪಿ. ಶಂಕರ್ ಅವರು. ಹಾಗೆಯೇ ಎಂ.ಪಿ. ಶಂಕರ್ ಅವರು ಇನ್ನೊಂದು ವಿಷಯಕ್ಕೆ ಎಲ್ಲರಿಗೂ ನೆನಪಿರುವಂತಹ ವ್ಯಕ್ತಿ, ಅದೇ ಗಂಧದ ಗುಡಿ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮೇರು ನಟರು ಒಟ್ಟಿಗೆ ಅಭಿನಯಿಸಿದಂತಹ ಚಿತ್ರ ಗಂಧದ ಗುಡಿ. ಆದರೆ ಈ ಸಿನಿಮಾ ಇವರೊಬ್ಬರು ಒಟ್ಟಿಗೆ ನಟಿಸಿರುವ ಕಾರಣಕ್ಕಿಂತ ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಾದಂತಹ ವಿವಾದಕ್ಕೆ ಎಲ್ಲರಿಗೂ ನೆನಪಿರುವಂತಾಯಿತು. ಆದರೆ ಈ ಗಂಧದ ಗುಡಿ ಸಿನಿಮಾದ ನಂತರ ಸುಮಾರು 8 ವರ್ಷಗಳ ಕಾಲ ಎಂ.ಪಿ. ಶಂಕರ್ ಅವರು ಯಾವುದೇ ಸಿನಿಮಾವನ್ನು ನಿರ್ಮಾಣ ಮಾಡೋದಿಲ್ಲ. ಇದ್ರ ಮಧ್ಯೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಕಾರಣಾಂತರಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಪಿಗೆ ಕೊಟ್ಟಿರೋದಿಲ್ಲ. ಹೀಗೆ ಬಹಳ ವರ್ಷಗಳ ನಂತರ ಆಗಷ್ಟೇ ಚಿತ್ರರಂಗಕ್ಕೆ ಬಂದಿದ್ದಂತಹ ಅಶೋಕ್ ಅವರು ಮತ್ತು ಮಂಜುಳಾ ಅವ್ರನ್ನೆಲ್ಲ ಹಾಕ್ಕೊಂಡು ರಾಮ ಲಕ್ಷ್ಮಣ ಅಂತ ಒಂದು ಸಿನಿಮಾವನ್ನು ಎಂ.ಪಿ. ಶಂಕರ್ ಅವರು ನಿರ್ಮಾಣ ಮಾಡ್ತಾರೆ. ಎಂ.ಪಿ. ಶಂಕರ್ ಅವರಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ಒಂಥರ ಒಂದು ನಂಟು. ಈ ಹಿನ್ನೆಲೆಯಲ್ಲಿ ಮಾಡಿದಂಥ ಸಿನಿಮಾಗಳು ಅವರಿಗೆ ಬಹಳಷ್ಟು ಯಶಸ್ಸನ್ನು ಕೊಟ್ಟಿವೆ. ಈ ರಾಮ ಲಕ್ಷ್ಮಣ ಸಿನಿಮಾದಲ್ಲೂ ಕೂಡ ಈ ರೀತಿ ಒಂದು ಕಾಡು ಪ್ರಾಣಿಯದೇ ಕತೆ. ದೃಷ್ಟಿ ಇರದಿದ್ದಂತಹ ಒಬ್ಬ ಪುಟ್ಟ ಬಾಲಕ ಮತ್ತು ಒಂದು ಹುಲಿಯ ನಡುವಿನ ಸ್ನೇಹದ ಬಗ್ಗೆ ಈ ಸಿನಿಮಾ ಇರುತ್ತೆ. ಈ ಸಿನಿಮಾ ಅದ್ಭುತ ಯಶಸ್ಸನ್ನು ಕೂಡ ಕಾಣುತ್ತೆ. ಕೇವಲ ಬಾಕ್ಸ್ ಆಫೀಸ್ ಸಕ್ಸಸ್ ಅಲ್ಲದೆ ಈ ಸಿನಿಮಾಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬರುತ್ತವೆ. ಒಟ್ಟಿನಲ್ಲಿ ರಾಮ ಲಕ್ಷ್ಮಣ ಎಂ.ಪಿ. ಶಂಕರ್ ಅವರ ಎಂಟ್ರಿಗೆ ತಕ್ಕದಂತಹ ಒಂದು ಸಿನಿಮಾ ಆಗುತ್ತೆ. ಎಂ.ಪಿ. ಶಂಕರ್ ಅವರಿಗೆ ಹುಣಸೂರು ಕೃಷ್ಣಮೂರ್ತಿ ಅವರ ಜೊತೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ. ಆದರೆ ಯಾಕೋ ಒಂದು ಕಾಲಕ್ಕೆ ಕೂಡ ಬರಲ್ಲ. ಈ ಒಂದು ಡೈರೆಕ್ಟರ್ ಬಿಟ್ಟರೆ ಎಂ.ಪಿ. ಶಂಕರ್ ಅವರಿಗೆ ಈ ಥರ ಒಂದು ಸಿನಿಮಾ ಮಾಡಲೇಬೇಕು ಅಂತ ಅನಿಸಿದ್ದ ಡೈರೆಕ್ಟ್ರು ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಎಂ.ಪಿ. ಶಂಕರ್ ಅವರ ಭೂತಯ್ಯನ ಪಾತ್ರ ಎಲ್ಲರಿಗೂ ನೆನಪಿರುವಂತಹ ಪಾತ್ರ. ಈ ಪಾತ್ರ ಒಂದು ಎಷ್ಟು ಯಶಸ್ಸನ್ನು ಕಂಡಿರುತ್ತೆ ಅಂದರೆ, ಮೈಸೂರಿನಲ್ಲಿ ಎಂ.ಪಿ. ಶಂಕರ್ ಅವರ ಒಂದು ಮನೆ ಇರುತ್ತೆ, ಅದರ ಹತ್ರ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ಲು ಈ ಸಿನಿಮಾದ ನಂತರ ಭೂತಯ್ಯನ ಸರ್ಕಲ್ ಅಂತಲೇ ಫೇಮಸ್ ಆಯಿತು. ಅಷ್ಟರ ಮಟ್ಟಿಗೆ ಜನರಿಗೆ ಈ ಪಾತ್ರ ಒಂದು ಪ್ರಭಾವವನ್ನು ಬೀರಿರುತ್ತೆ. ಇದಾದ ನಂತರ ಬಂಗಾರದ ಮನುಷ್ಯ ಸಿನಿಮಾದಲ್ಲಿನ ಒಂದು ಪಾತ್ರ ಇರ್ಬೋದು, ಹಾಗೆಯೇ ಭೂಲೋಕದಲ್ಲಿ ಯಮರಾಜ ಅನ್ನೋ ಸಿನಿಮಾದಲ್ಲಿ ಯಮನ ಪಾತ್ರ ಮಾಡಿದ್ದಿರ್ಬೋದು, ಮತ್ತು ನಾರದ ವಿಜಯ ಸಿನಿಮಾದಲ್ಲಿ ಒಂದು ಹಾಸ್ಯ ಪಾತ್ರ, CID ಏಜೆಂಟ್ ಪಾತ್ರ, ಇವೆಲ್ಲವನ್ನು ಸಿದ್ಧಲಿಂಗಯ್ಯನವರ ಒಂದು ಸಿನಿಮಾಗಳಲ್ಲಿ ಎಂ.ಪಿ. ಶಂಕರ್ ಅವರು ಮಾಡ್ತಾರೆ. ಒಟ್ಟಿನಲ್ಲಿ ಒಂದು ದೊಡ್ಡ ದೇಹ ಹೊಂದಿರುವಂತಹ ವಿಲನ್ ಪಾತ್ರಗಳಿಗೆ ಸೀಮಿತವಾಗಿದ್ದ ಎಂ.ಪಿ. ಶಂಕರ್ ಅವರು ಸಿದ್ಧಲಿಂಗಯ್ಯನವರ ಸಿನಿಮಾಗಳ ಮೂಲಕ ಒಂದು ವಿಶೇಷವಾದ ಸವಾಲುಗಳನ್ನು ಎದುರಿಸ್ತಾ ಹೋಗ್ತಾರೆ, ಹೊಸ ಹೊಸ ಪಾತ್ರಗಳನ್ನು ಮಾಡ್ತಾರೆ. ಈ ರೀತಿ ಸಿದ್ಧಲಿಂಗಯ್ಯನವರ ಸಿನಿಮಾಗಳ ಮೂಲಕ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದಂತಹ ಎಂ.ಪಿ. ಶಂಕರ್ ಅವರು ಹಾಗೂ ಅವರೊಂದು ಒಳ್ಳೆಯ ಸ್ನೇಹವನ್ನು ಹೊಂದಿದ್ದಂಥವರು ಸಿದ್ಧಲಿಂಗಯ್ಯನವರ ಜೊತೆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ವಿಷಯವಾಗಿ ಸಿದ್ಧಲಿಂಗಯ್ಯನವರ ಜೊತೆ ಬಹಳಷ್ಟು ಬಾರಿ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಆದರೆ ಸಿದ್ಧಲಿಂಗಯ್ಯನವರು ಒಪ್ಕೊಳ್ಳೋದಿಲ್ಲ. ಸಿದ್ಧಲಿಂಗಯ್ಯನವ್ರದ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದೇನೆಂದರೆ ಒಮ್ಮೆ ಅವರು ಸಿನಿಮಾವಂತ ತಗೊಂಡ್ರೆ ಅವ್ರದ್ದೇ ಕಂಟ್ರೋಲ್ ಇರಬೇಕು. ಅವ್ರು ಹೇಳಿದಾಗೆ ಎಲ್ಲ ಒಂದು ಸಿನಿಮಾದ ಕೆಲಸಗಳು ನಡ್ಕೊಂಡು ಬರಬೇಕು. ಆದರೆ ಸಿದ್ಧಲಿಂಗಯ್ಯನವರು ಒಂದು ಒಳ್ಳೆಯ ಸ್ನೇಹಿತರಾಗಿದ್ದರಿಂದ ಎಂ.ಪಿ. ಶಂಕರ್ ಅವರ ವರ್ಕಿಂಗ್ ಸ್ಟೈಲ್ ಹೇಗೆ ಅಂತ ಅವರಿಗೆ ಗೊತ್ತಿತ್ತು. ಎಂ.ಪಿ. ಶಂಕರ್ ಅವರು ಕೂಡ ಈ ಸಿನಿಮಾ ಒಂದು ನಿರ್ಮಾಣದಲ್ಲಿ ಬಹಳಷ್ಟು ಒಂದು ಪರಿಣಿತರು, ಹಳೆಯ ಕಾಲದಿಂದ ನೋಡ್ಕೊಂಡು ಬಂದಂಥವ್ರು. ಹಾಗಾಗಿ ಅವರು ಸಿನಿಮಾ ನಿರ್ಮಾಣ ಮಾಡ್ತಾರೆ ಅಂದರೆ
ಸಿದ್ಧಲಿಂಗಯ್ಯನವ್ರಿಗೆ ಪೂರ್ತಿ ಕಂಟ್ರೋಲ್ ಸಿಗ್ತಿರಲಿಲ್ಲ. ಯಾವುದೋ ಒಂದು ಕಡೆ ಆದರೂ ಕೂಡ ಎಂ ಪಿ ಶಂಕರ್ ಅವರು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಸಿದ್ಧಲಿಂಗಯ್ಯನವರಿಗೆ ಗೊತ್ತಿತ್ತು. ಈ ಕಾರಣದಿಂದ ಅವರು ಎಂ ಪಿ ಶಂಕರ್ ಅವ್ರ ಹತ್ರ ನಿಮ್ಮ ಸ್ಟೈಲೇ ಬೇರೆ, ನನ್ನ ಸ್ಟೈಲೇ ಬೇರೆ, ಯಾಕೋ ಇದು ಕೂಡ ಹೋಗಲ್ಲ, ಆದ್ದರಿಂದ ನಾವು ಸ್ನೇಹಿತರಾಗಿರೋಣ, ಆದರೆ ಈ ಪ್ರೊಡ್ಯೂಸರು ಡೈರೆಕ್ಟರ್ ಸಂಬಂಧ ಬೇಡ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಎಂ ಪಿ ಶಂಕರ್ ಅವ್ರಿಗೆ ಸಿದ್ಧಲಿಂಗಯ್ಯನವರ ಜೊತೆ ಒಂದು ಸಿನಿಮಾ ಮಾಡೋ ಆಸೆಯಾಗೇ ಉಳಿಯುತ್ತೆ. ಹೀಗಿರುವಾಗ ಇಂಗ್ಲೀಷ್ನಲ್ಲಿ ಮ್ಯಾಡ್ ಮ್ಯಾಕ್ಸ್ ಅನ್ನೋ ಸಿನಿಮಾ ಭಾಳಷ್ಟೊಂದು ಯಶಸ್ಸನ್ನು ಗಳಿಸುತ್ತೆ. ಈ ಸಿನಿಮಾದಿಂದ ಒಂದು ಪ್ರೇರಿತರಾಗಿ ಅದರ ಎಳೆಯನ್ನು ಇಟ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಾಯಕರನ್ನಾಗಿ ಮಾಡಿಕೊಂಡು ಒಂದೇ ಗುರಿ ಅನ್ನೋ ಒಂದು ಸಾಹಸಮಯ ಪಿಕ್ಚರನ್ನು ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡ್ತಾರೆ. ಇದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಯಾವ ಮಟ್ಟಿಗೆ ಇದು ಒಂದು ಸಕ್ಸಸ್ ಆಗಿರುತ್ತೆ ಅಂದರೆ ದೇಶದ ಹಲವಾರು ಭಾಷೆಗಳಲ್ಲಿ ಇದನ್ನು ರಿಮೇಕ್ ಮಾಡಬೇಕು ಅಂತ ಎಂ ಪಿ ಶಂಕರ್ ಅವ್ರ ಹತ್ರ ಬಹಳಷ್ಟು ಮಂದಿ ಕೇಳ್ಕೊಂಡು ಬರ್ತಾರೆ. ಅದಾಗಲೇ ಗಂಧದ ಗುಡಿ ಸಿನಿಮಾ ಹಿಂದಿಗೆ ರಿಮೇಕ್ ಆಗ್ತಾ ಇರುತ್ತೆ. ಧರ್ಮೇಂದ್ರ ಅವರು ಈ ಸಿನಿಮಾದಲ್ಲಿ ನಟಿಸ್ತಾ ಇರ್ತಾರೆ. ಇದು ಮೈಸೂರಿನಲ್ಲಿ ಕೂಡ ಶೂಟಿಂಗ್ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಅಶೋಕ್ ಅಗರ್ವಾಲ್ ಅನ್ನೋ ವ್ಯಕ್ತಿ ಎಂ ಪಿ ಶಂಕರ್ ಅವ್ರಿಗೆ ಪರಿಚಯ ಆಗ್ತಾರೆ. ಇವರು ಹೇಳ್ತಾರೆ, ನಾನು ಅಮಿತಾಬ್ ಬಚ್ಚನ್ ಅವರು ಒಟ್ಟಿಗೆ ವ್ಯಾಸಂಗ ಮಾಡಿದವರು, ಅವರ ಕಾಲ್ ಶೀಟ್ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಯಾವ ಪ್ರೊಡ್ಯೂಸರ್ ಬೇಡ ಅನ್ನಲ್ಲ. ಆದ್ದರಿಂದ ಒಂದೇ ಗುರಿ ಸಿನಿಮಾವನ್ನು ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಮಾಡಬೇಕು ಅಂತ ಅವನ ನಿರ್ಧಾರ ಬರುತ್ತೆ. ಮಾತುಕತೆ ಎಲ್ಲ ಸಾಗುತ್ತೆ. ಇದನ್ನೇ ಸಿನಿಮಾ ಸೆಟ್ಟಿಗಿರೋ ಒಂದು ಸಮಯ ಕೂಡ ಬರುತ್ತೆ. ಆದರೆ ಈ ಒಂದು ಪ್ರಾಜೆಕ್ಟ್ಗೆ ಕನ್ನಡದವರೇ ಆದ ಇನ್ನೊಂದು ನಿರ್ಮಾಪಕರು ಹುಳಿ ಹಿಡ್ತಾರೆ. ಇವರು ಅಮಿತಾಬ್ ಬಚ್ಚನ್ ಅವರ ಜೊತೆ ಒಂದು ಒಳ್ಳೆಯ ಸಂಪರ್ಕದಲ್ಲಿರುವಂಥ ವ್ಯಕ್ತಿ. ಇವರು ಎಂ ಪಿ ಶಂಕರ್ ಅವ್ರ ಬಗ್ಗೆ ಇಲ್ಲಿ ಸಲ್ಲದ ಒಂದು ಆರೋಪಗಳನ್ನು ಹೇಳಿ ಏಕೋ ಒಂದು ಬ್ಯಾಡ್ ಇಂಪ್ರೆಷನ್ ಬರೋ ಥರ ಮಾಡ್ತಾರೆ. ಕಾರಣಾಂತರಗಳಿಂದ ಈ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗುತ್ತೆ. ಅದೇನೇ ಇರಲಿ, ಈ ಕಾಡು ಪ್ರಾಣಿಗಳ ಕತೆ ಎಂ ಪಿ ಶಂಕರ್ ಅವರ ಕೈಯನ್ನು ಮತ್ತೆ ಹಿಡಿಯುತ್ತೆ. ಇಂಗ್ಲೀಷಿನ ಟಾರ್ಜನ್ ಮಾದರಿಯಲ್ಲಿ ಟೈಗರ್ ಪ್ರಭಾಕರ್ ಅವ್ರನ್ನ ನಾಯಕರನ್ನಾಗಿ ಮಾಡಿ ಕಾಡಿನ ರಾಜ ಅಂತ ಒಂದು ಸಿನಿಮಾವನ್ನು ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡ್ತಾರೆ. ಇದು ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಇನ್ನು ಅಂಬರೀಷ್ ಅವರನ್ನು ನಾಯಕರನ್ನಾಗಿ ಮಾಡಿ ಮೃಗಾಲಯ ಅಂತ ಒಂದು ಜೂನ ಸುತ್ತಮುತ್ತ ಒಂದು ಹೆಣೆದಿರುವಂತಹ ಕಥೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡ್ತಾರೆ. ಭಾಳಷ್ಟು ಮಂದಿ ಯಾಕೋ ಈ ಸಿನಿಮಾದ ಮೇಲೆ ಒಂದು ನಂಬಿಕೆ ಇಟ್ಟಿರಲ್ಲ. ಯಾಕೆಂದರೆ ಇದೊಂದು ಕಾಡನ್ನು ಸುತ್ತ ಇರುವಂತಹ ರೋಚಕ ಕಥೆಯಲ್ಲ, ಒಂದು ಜೂ ಸುತ್ತ ಇರೋದು. ಜನರಿಗೆ ಇಷ್ಟ ಆಗಲಿಕ್ಕಿಲ್ಲ, ಡಾಕ್ಯುಮೆಂಟ್ರಿ ಥರ ಬರ್ಬೋದು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಈ ಸಿನಿಮಾ ಕೂಡ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ಇಂತಹ ಸಮಯದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಮಾಲಾಶ್ರೀ ಅವರು ನಟಿಸಿರುವಂತಹ ನಂಜುಂಡಿ ಕಲ್ಯಾಣ ಸಿನಿಮಾ ಅದ್ಭುತವಾದ ಒಂದು ಯಶಸ್ಸನ್ನು ಕಂಡಿರುತ್ತೆ. ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಮಾಲಾಶ್ರೀ ಅವರ ಕಾಲ್ ಶೀಟು ಎಂ ಪಿ ಶಂಕರ್ ಅವರ ಹತ್ರ ಇರುತ್ತೆ. ಆಗ ಎಂ ಪಿ ಶಂಕರ್ ಅವರು ಇದೇ ಒಂದು ಅವಕಾಶವನ್ನು ಬಳಸ್ಕೊಂಡು ತಮ್ಮ ಮಗ ವಿರೂಪಾಕ್ಷನನ್ನು ಇಂಡಸ್ಟ್ರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಒಂದು ಕಥೆಯ ಒಂದು ಆಧಾರವನ್ನು ಇಟ್ಟುಕೊಂಡು ಜಿ ಉದಯಶಂಕರ್ ಅವರ ಹತ್ರ ಈ ಒಂದು ಕಥೆಯನ್ನು ಸಂಪೂರ್ಣ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಆದರೆ ಉದಯಶಂಕರ್ ಅವರ ಹತ್ರ ಎಂ ಪಿ ಶಂಕರ್ ಅವರು ನನ್ನ ಮಗನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೆ ನನ್ನ ವಿಚಾರವನ್ನು ಹೇಳಿರೋದಿಲ್ಲ. ಕತೆ ರೆಡಿ ಆಗುತ್ತೆ, ಮಾಲಾಶ್ರೀ ಅವರು ಕಾಲ್ ಶೀಟ್ ಬೇರೆ ಇರುತ್ತೆ. ಆದರೆ ಸಿನಿಮಾ ಮಾಡಬೇಕು ಅನ್ನೋ ಹೊತ್ತಲ್ಲಿ ಜಿ ಉದಯಶಂಕರ್ ಅವರು ಈ ಒಂದು ಸಿನಿಮಾಗೆ ತಮ್ಮ ಮಗ ಗುರುದತ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಅಂತ ಎಂ ಪಿ ಶಂಕರ್ ಅವ್ರ ಹತ್ರ ಕೇಳ್ತಾರೆ. ಎಂ ಪಿ ಶಂಕರ್ ಅವ್ರದ್ದು ಉದಯಶಂಕರ್ ಅವ್ರದ್ದು ಒಂದು ಒಳ್ಳೆಯ ಸ್ನೇಹ. ಮತ್ತು ಈ ಸಿನಿಮಾದಲ್ಲಿ ತಮ್ಮ ಮಗನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೇನೆ ಅಂತ ಉದಯಶಂಕರ್ ಅವರಿಗೆ ಎಂ ಪಿ ಶಂಕರ್ ಅವರು ಹೇಳಿರೋದಿಲ್ಲ. ಸರಿ ಅಂತ ಸ್ನೇಹಕ್ಕೆ ಕಟ್ಟುಬಿದ್ದು ಈ ಸಿನಿಮಾದಲ್ಲಿ ಗುರುದತ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಎಂ ಪಿ ಶಂಕರ್ ಅವರು ಒಪ್ಕೊಳ್ತಾರೆ. ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಅಂತ ಈ ಸಿನಿಮಾ ಸೆಟ್ಟೇ ಇರುತ್ತೆ. ಆದರೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ. ಅದ್ರ ಜೊತೆಗೇ ರಾಜೇಂದ್ರ ಸಿಂಗ್ ಬಾಬು ಅವರ ಸಹೋದರಿಯರಂತಹ ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ನಾಯಕಿಯನ್ನಾಗಿ ಮಾಡಿಕೊಂಡು ಶ್ರೀಮಾನ್ ಅನ್ನೋ ಸಿನಿಮಾವನ್ನು ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡ್ತಾರೆ. ಇದು ಕೂಡ ಫ್ಲಾಪ್ ಆಗುತ್ತೆ. ಮತ್ತು ದ್ವಾರಕೀಶ್ ಅವರ ಮಾತು ಕೇಳಿಕೊಂಡು ಗಿಡ್ಡು ದಾದಾ ಅಂತ ಇನ್ನೊಂದು ಸಿನಿಮಾವನ್ನು ಮಾಡ್ತಾರೆ. ಅದು ಕೂಡ ಫ್ಲಾಪ್ ಆಗುತ್ತೆ. ಈ ರೀತಿ ಯಶಸ್ಸನ್ನು ಮೇಲೆ ಯಶಸ್ಸನ್ನು ಗಳಿಸ್ತಾ ಇದ್ದಂತಹ ಎಂ ಪಿ ಶಂಕರ್ ಅವರು ಸೋಲಿನ ಮೇಲೆ ಸೋಲು ಕಾಣ್ತಾರೆ. ಇದ್ರ ಜೊತೆಗೇ ಗಂಧದ ಗುಡಿ 2 ಕೂಡ ತೆಗಿತಾರೆ. ಶಿವರಾಜ್ ಕುಮಾರ್ ಅವರು ಇದಕ್ಕೆ ನಾಯಕರಾಗಿರ್ತಾರೆ. ಆದರೆ ಈ ಸಿನಿಮಾ ಕೂಡ ಅಷ್ಟೊಂದು ಮಟ್ಟದ ಯಶಸ್ಸನ್ನು ಕಾಣಲ್ಲ. ಇವರು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಆ ಮಟ್ಟಿಗೆ ಈ ಸಿನಿಮಾ ಹಿಟ್ಟಾಗಲ್ಲ. ಹೀಗೆ ಸೋಲಿನ ಮೇಲೆ ಸೋಲುಂಡು ಎಂ ಪಿ ಶಂಕರ್ ಅವರು ಸಾಲದ ಸುಳಿಯಲ್ಲಿ ಸಿಗ್ತಾರೆ. ಇರೋಬ್ಬರ ಆಸ್ತಿಯನ್ನೆಲ್ಲ ಮಾರಿ ಮತ್ತು ಅವರ ಹಿಟ್ಟಾದಂತಹ ಸಿನಿಮಾಗಳ ಒಂದು ರೀಮೇಕ್ ಹಕ್ಕು, ಟಿ ವಿ ಹಕ್ಕು ಇವೆಲ್ಲ ಇರುತ್ತೆ. ಇವೆಲ್ಲವನ್ನು ಬಂದ ರೇಟಿಗೆ ಮಾರ್ತಾ ಹೋಗ್ತಾರೆ.
ಒಟ್ಟಿನಲ್ಲಿ ಈ ರೀತಿ ಹೇಗಾದರೂ ಮಾಡಿ ಸಾಲವನ್ನು ತೀರಿಸ್ಕೊಂಡ್ರು ಸಾಕು ಅನ್ನೋ ಸ್ಥಿತಿಗೆ ಎಂ ಪಿ ಶಂಕರ್ ಅವರು ಬರ್ತಾರೆ. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಸೋಲು, ಈ ಸಾಲದ ಒಂದು ಭಾರ ಎಂ ಪಿ ಶಂಕರ್ ಅವರಿಗೆ ಒಂದು ಪರ್ಸ್ನಲ್ ಆಗಿ ದೊಡ್ಡ ಆಘಾತ ಆಗುತ್ತೆ. ಅದೇನೆಂದರೆ, ಈಗಾಗಲೇ ಹೇಳಿದಾಗೆ ಮಾಲಾಶ್ರೀ ಅವರ ಜೊತೆ ಇವರು ಮಗನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇವರೇನು ಅಂದ್ಕೊಂಡಿರ್ತಾರೆ, ಅದು ಆ ಪ್ಲ್ಯಾನು ಸಕ್ಸಸ್ ಆಗಿರಲ್ಲ. ತಮ್ಮ ತಂದೆ ತನ್ನನ್ನು ಬಿಟ್ಟು ಬೇರೆಯವರ ಒಬ್ಬ ಮಗನನ್ನು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡುತ್ತಿರಲ್ಲ ಅಂತ ಎಂ ಪಿ ಶಂಕರ್ ಅವರ ಮಗ ವಿರೂಪಾಕ್ಷ ಅವರು ಈ ವಿಷಯದಿಂದ ತುಂಬ ಬೇಜಾರಾಗಿ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ. ಈ ಡಿಪ್ರೆಷನ್ನ ಸುಳಿಯಲ್ಲಿ ಸಿಕ್ಕಿ ಒಂದು ಕೆಟ್ಟ ಸಮಯ, ಕೆಟ್ಟ ದಿನ ಎಂ ಪಿ ಶಂಕರ್ ಅವರ ಮಗ ಅವರ ರಿವಾಲ್ವರನ್ನೇ ತಗೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಎಂ ಪಿ ಶಂಕರ್ ಅವರ ಬದುಕಿನಲ್ಲಿ ಈ ರಿವಾಲ್ವರು, ಬಂದೂಕು ಇವೆಲ್ಲ ಒಂದು ಮಹತ್ವದ ತಿರುವನ್ನು ಕೊಟ್ಟಂಥವು. ಬಂದೂಕಿನಿಂದ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಗಂಧದ ಗುಡಿಯ ವಿವಾದ ಯಾವ ಮಟ್ಟಿಗೆ ಒಂದು ಚಿತ್ರರಂಗದ ಒಂದು ದಿಕ್ಕನ್ನೇ ಬದಲಿಸ್ತು ಅನ್ನೋದು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಈ ರಿವಾಲ್ವರ್ ಇದೆಯಲ್ಲ, ಇದು ಎಂ ಪಿ ಶಂಕರ್ ಅವರ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಒಂದು ದೊಡ್ಡ ಆಘಾತ. ಇದಾದ ನಂತರ ಈ ಒಂದು ಸಾಲದ ಸುಳಿ, ಒಟ್ಟಿನಲ್ಲಿ ಅದೆಲ್ಲವನ್ನು ಆಸ್ತಿಯೆಲ್ಲ ಮಾರ್ಬಿಟ್ಟು ಈ ಒಂದು ಸಾಲವನ್ನು ತೀರಿಸಿ ಎಂ ಪಿ ಶಂಕರ್ ಅವರು ಸಪರೇಟ್ ಒಂದು ಮನೆ ಮಾಡಿಕೊಂಡು ಈ ಸಿನಿಮಾ ಜೀವನದಿಂದ ದೂರ ಆಗ್ತಾ ಹೋಗ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಒಂದು ವಿಶಿಷ್ಟವಾದಂತಹ ಕುತೂಹಲಭರಿತವಾದ ವಿಷಯಗಳು ನಮ್ಮ ದಂತಕಥೆಯ ಸಂಚಿಕೆಯಲ್ಲಿ ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.